ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಿದ್ಲಿಂಗೆ ಅಂತ ಹೇಳಿ ಮಾತಾಡೋದು. ಇವತ್ತು ಗಾಂಧಿನಗರ ಮೌರ್ಯ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಕರೆದು ಉದ್ದೇಶ ಇಷ್ಟೇ. ಪ್ರಾರಂಭದಿಂದಲೂ ಸ್ವಾತಂತ್ರ್ಯದ ಪ್ರಾರಂಭದಿಂದಲೂ ಕಾಂಗ್ರೆಸ್ ದಲಿತರಿಗೆ ಮೋಸ ಮಾಡ್ತಾನೆ ಬಂದಿದೆ. ರಾಜ್ಯದವರು ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡ್ನವರು ಏನ್ ಮಾಡ್ತಾರಂತ ನಮಗ್ ಗೊತ್ತಿಲ್ಲ. ಇದುವರೆಗೂ ಕೂಡ ಸುಮಾರು 75 ವರ್ಷದಿಂದಲೂ ದಲಿತರನ್ನ ಯಾವುದೇ ಮುಂಚೂಣಿಯ ಲೈನ್ಗೆ ತರಲೇ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಇಡೀ ರಾಜ್ಯದ ದಲಿತ ಮುಖಂಡರುಗಳನ್ನ ಕರೆದು ವೋಟ್ ಆಗಿ ನೀವು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನಮ್ಮ ಜನರನ್ನ ಸುಮಾರು 82ರಿಂದ 85% ವೋಟನ್ನ ಕಾಂಗ್ರೆಸ್ ತಗೊಳ್ತಾ ಇದೆ. ಆದ್ರೆ ನಮ್ಗೆಲ್ಲೋ ಒಂದ್ ಕಡೆ RSS, ಬಜರಂಗ ದಳ, ಬಿಜೆಪಿಯವರು ಮನುಸಂಸ್ಕೃತಿಯನ್ನ ಮುನ್ನೆಲೆಗೆ ತರ್ತಾರೇನೋ ಅನ್ನೋ ಆತಂಕದಿಂದ ಮುನ್ನೆಲೆಗೆ ತಂದು ಸಂವಿಧಾನವನ್ನ ಅಳಿಸ್ತೀವಿ ಅನ್ನೋ ಅಲೆ ಈಗಾಗಲೇ ಕೆಲವು ಕಿಡಿಗೇಡಿಗಳು ಮಾತನಾಡಿದ್ದಾರೆ. ಬಿಜೆಪಿಯವರು ಅದನ್ನೆಲ್ಲಾದ್ರೂ ಮಾಡಿಬಿಡ್ತಾರೇನೋ. ಸಂವಿಧಾನ ಹೋದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸಂಪೂರ್ಣ ನಾಶವಾಗ್ತದೆ. ನಾವೇನು ಮುಂದೆ ಮಡಿಕೆ ಹಿಂದೆ ಪರ್ಕೆ ಇತ್ತು ಅದೇ ಸಂಸ್ಕೃತಿಗೆ ಹೋಗ್ತೀವೇನೋ ಅಂತ ಹೇಳಿ ಆತಂಕದಿಂದ ನಾವು ಕಾಂಗ್ರೆಸ್ಗೆ ಎಲ್ಲರೂ ಕೂಡ ಹಳ್ಳಿಗಾಡಿನ ಎಲ್ಲಾ ಜನರನ್ನು ಮತವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ಸಿನ ರಾಜ್ಯದ ನಾಯಕರು ಮಾಡ್ತಾರೋ ಅಥವಾ ರಾಷ್ಟ್ರದ ನಾಯಕರು ಮಾಡ್ತಾರೋ, ಎಲೆಕ್ಷನ್ ಗೆಲ್ತೀವಿ, ಗೆದ್ದಾದ ಮೇಲೆ ಪದವಿಯನ್ನ ಕೊಡಬೇಕು ಅಂದಾಗ ದಲಿತರನ್ನ ಕೊನೆಯ ಲಿಸ್ಟ್ ಅಲ್ಲಿ ಇಡ್ತಾರೆ. ಆದ್ರೆ ಸುಮಾರು ಈಗ ಒಂದು 10-15 ವರ್ಷದಿಂದ ಅಹಿಂದ ಅಂತ ಹೇಳಿ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕಟ್ಟಿದ್ರು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ನಾವು ಕಟ್ಟಬೇಕಾದ್ರೆ ನಾವು ಕೂಡ ಮುಖಂಡಪ್ಪ, ದೊಡ್ಡಣ್ಣ ಎಲ್ಲ ಕುರುಬರ ಜೊತೆಲೇ ಇದ್ದು ನಾವು ಅಹಿಂದವನ್ನ ಕಟ್ಟಿದವರು ಗಟ್ಟಿಯಾಗಿ. ದಲಿತ ಸಂಘಟನೆಯ ಇಡೀ ರಾಜ್ಯದ ಸಂಘಟನೆಯ ಮುಖಂಡರುಗಳು ಕೂಡ ಒಳ್ಳೆ ಕಾನ್ಸೆಪ್ಟ್ ಅಹಿಂದ ಅನ್ನೋ ಒಂದು ಇದರಲ್ಲಿ ನಾವು ಕಟ್ಟಿದ್ವಿ. ಆದ್ರೆ ಈಗ ಯಾಕೋ ಗೊತ್ತಿಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಮತ್ತು ದಾನ ಪರಿಗಣಿಸ್ತಾ ಇಲ್ಲ. ಆ ಮತ್ತು ದಾ ಬಿಟ್ಟು ಹಿಂದೂ ಅನ್ನೋದಷ್ಟೇ ಇವರು ಹೋಗ್ತಾ ಇದ್ದಾರೆ. ನಮಗೆ ಕಳೆದ 23ರಿಂದಲೂ ಕೂಡ ನಮಗ್ ಗೊತ್ತಾಗ್ತಾ ಇದೆ ಏನು ಚುನಾವಣೆಯಲ್ಲಿ ನಾವು ಬಿಜೆಪಿಯನ್ನ ತಂದ್ರೆ ದಲಿತರಿಗೆ ಅಪಾಯ ಆಗ್ತದೆ, ದಲಿತ ಸಮುದಾಯವನ್ನ ನಿರ್ಮೂಲ ಮಾಡ್ತಾರೆ, ಸಂವಿಧಾನವನ್ನ ವಾಕೌಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ನಾಯಕರುಗಳು ಪರಮೇಶ್ ಆಗಿರ್ಬೋದು, ಎಸ್ ಸಿ ಮಾದೇವಪ್ಪ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಇನ್ನೂ ಹಲವಾರು ಜನ, ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲರೂ ಕೂಡ ಶ್ರಮ ಹಾಕಿ ಕಾಂಗ್ರೆಸ್ ನ ಮುನ್ನೆಲೆಗೆ ತರ್ತಾರೆ. ಆದ್ರೆ ಮಂತ್ರಿ ಮಂಡಲ ಮಾಡಬೇಕಾದಾಗ ಇವರೆಲ್ಲರನ್ನು ಕೂಡ ಪರಿಗಣಿಸದೆ ನಾವು ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಸುಮಾರು ಒಂದು 20 ವರ್ಷದಿಂದ ಕೇಳ್ತಾ ಇದ್ದೀವಿ. ಇದುವರೆಗೂ ಬರ್ಲೇ ಇಲ್ಲ ಅವ್ರ ಮನಸ್ಸಿಗೆ. ಕರ್ನಾಟಕದಲ್ಲಿ ಸರ್ಕಾರ ಪ್ರಾರಂಭ ಆದಾಗ್ಲಿಂದ ಕಾಂಗ್ರೆಸ್ನವರು ಗೌಡ್ರನ್ನ ಮಾಡ್ತಾರೆ, ಲಿಂಗಾಯತರನ್ನ ಮಾಡ್ತಾರೆ, ಬ್ರಾಹ್ಮಣರನ್ನ ಮಾಡ್ತಾರೆ, ಕುರುಬರನ್ನ ಮಾಡ್ತಾರೆ, ಮತ್ತ ಅದಕ್ಕಿನ್ನ ಕೆಳಜಾತಿಯನ್ನ ವೀರಪ್ಪ ಮೊಯ್ಲಿಯವ್ರನ್ನ ಮಾಡ್ತಾರೆ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಸನ್ಮಾನ್ಯ ಬಸವಲಿಂಗಪ್ಪನವ್ರನ್ನ ಬಲಿ ತಗೊಳ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮಲ್ಲಿ ಸಂವಿಧಾನವನ್ನ ಓದ್ಕೊಂಡಂತವ್ರು, ಸಂವಿಧಾನವನ್ನ ತಿಳ್ಕೊಂಡಂತವ್ರು, ಅಂಬೇಡ್ಕರ್ನ ಅನುಯಾಯಿಗಳಾದಂತ ಬಸವಲಿಂಗಪ್ಪನವ್ರನ್ನ, ಬಿ ರಾಚಯ್ಯನವ್ರನ್ನ, ಎನ್ ರಾಚಯ್ಯನವ್ರನ್ನ, ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರ ಇಂಥ ಮಹಾನ್ ನಾಯಕರುಗಳನ್ನ ಬಲಿ ತಗೊಂಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವ್ರು ಯಾರಿಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರ್ಲಿಲ್ವಾ ಅಥವಾ ಇವ್ರಿಗೆ ಮಾಡ್ಬೇಕು ಅಂತ ಮನಸ್ಸಿರ್ಲಿಲ್ಲ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗ ನಾವು ಅನ್ಕೊಂಡಿದ್ದೋ ದಲಿತರಿಗೆ 2 ವರ್ಷ ಮುಖ್ಯಮಂತ್ರಿ ಅವಕಾಶ ಸಿಗುತ್ತೆ ಅಂತ. ಯಾಕೆಂದ್ರೆ ನಮ್ಮವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಕನಿಷ್ಠ ಅವ್ರಿಗಾದ್ರೂ ಸಿಗ್ಬೋದು, ಇಲ್ಲ ಇವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಿಗ್ಬಹುದು ಅಂದ್ರೆ ಎಲ್ಲಾ ಅರ್ಹತೆ ಇರೋ ಅಂತ ಡಾಕ್ಟರ್ H.C. ಮಾದೇವಪ್ಪನವರು 2023ರಿಂದ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಸಂವಿಧಾನದ ಮೊದಲ ಪೀಠಿಕೆಯನ್ನ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ತಗೊಂಡು ಸಂವಿಧಾನ ಉಳಿವಿಗಾಗಿ ಈ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿದವರು. ಮತ್ತೆ ಎಲ್ಲಾ ವಿಚಾರಗಳನ್ನ ಮತ್ತು ದಲಿತ ಸಂಘಟನೆಗಳನ್ನ ಅವರ ಜೊತೆಯಲ್ಲಿ ಇಟ್ಟುಕೊಂಡು ಪ್ರತಿ ಒಂದು ನೋವು ನಲುವಿನಲ್ಲಿ ಅವ್ರ ಜೊತೆಲಿ ಇದ್ದವರು ಅವ್ರಿಗಾದ್ರೂ ಸಿಗುತ್ತೆ ಅನ್ಕೊಂಡಿದ್ದು. ಯಾರಿಗೂ ಸಿಗ್ಲಿಲ್ಲ. DK ಅವರಿಗೆ ಕೊಟ್ಟಿದ್ದಾರೆ, ವಿರೋಧ ಏನಿಲ್ಲ. ಆದ್ರೆ ಅವರು ಸರಿಯಾದ ರೀತಿ ನಡೆಸ್ಕೋಬೇಕು ಅನ್ನೋದು ಅವ್ರ ಮಂತ್ರಿ ಮಂಡಲ ಶುರು ಮಾಡಿದಾಗ ಮನೆ H.C. ಮಾದೇವಪ್ಪನವ್ರನ್ನ ಕೈ ಬಿಡ್ತಾರೆ. ಇದ್ರ ಉದ್ದೇಶ ಏನು? ಈಗಾಗಲೇ 5 ಜನನ ಕಾಂಗ್ರೆಸ್ ಬಲಿ ತಗೊಂಡಿದೆ. ನೆಕ್ಸ್ಟ್ ಯಾರು ಅಂತ ನಮ್ಗೆ ಆತಂಕ ಶುರುವಾಗಿ ನಾವು ಇವತ್ತ ಪತ್ರಿಕೆ ಹೇಳಿಕೆ ಕರೆದಿದ್ದೀವಿ. ನಾವೊಂದು ಈಗ ನೇರವಾಗಿ ಹೇಳೋದು ಇಷ್ಟೇ, ನೀವು ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಲಿಲ್ವೋ ಅಥವಾ DK ಶಿವಕುಮಾರ್ ಹೇಳಲಿಲ್ವೋ ಮಾದೇವಪ್ಪನವ್ರ ಹೆಸರ ಅಥವಾ ಖರ್ಗೆ ಅವರು ಪ್ರಸ್ತಾಪ ಮಾಡಲು ನಮಗೆ ಬೇಕಾಗಿಲ್ಲ. 2ನೇ ಸಾಲಿನ ಮಂತ್ರಿಗಳನ್ನ ಏನ್ ನೀವು ಮಾಡ್ತಿರೋ 18ನೇ ತಾರೀಕು ಆ ಸಂದರ್ಭದಲ್ಲಿ ಡಾಕ್ಟರ್ H.C. ಮಾದೇವಪ್ಪನವ್ರನ್ನ ಮಂತ್ರಿಯನ್ನ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿಯನ್ನು ಕೊಡಬೇಕು. ಈ ರಾಜ್ಯದ ದಲಿತ ಸಂಘಟನೆಗಳು ಮತ್ತು ಅಸ್ಪೃಶ್ಯರು, ಹಿಂದುಳಿದವರು ಏನಾದ್ರೂ ಧ್ವನಿಯಾಗಿ ಇರ್ತಾರೆ ಅಂದ್ರೆ ಮಾದೇವಪ್ಪನವರು ಮಂತ್ರಿ ಆದ್ರೆ ಮಾತ್ರ. ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಹಾದಿಯನ್ನ ಸುಗಮ ಮಾಡ್ಕೋಬೇಕಾಗ್ತದೆ. ತಮಿಳುನಾಡಲ್ಲಿ ಈಗಾಗಲೇ 2 ಪಕ್ಷಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ.
ನಾವು ಕೂಡ ವಿದ್ಯಾವಂತರಿದ್ದೀವಿ ಕರ್ನಾಟಕದಲ್ಲಿ. ದಲಿತ ಸಮುದಾಯ ಒಡೆದು ನೀವು ಚೂರು ಮಾಡಿರ್ಬೋದು, ವರ್ಗೀಕರಣದ ವಿಚಾರದಲ್ಲಿ ನೀವು ನಮ್ಮನ್ನು ಒಡೆದು ಚೂರು ಮಾಡಿರ್ಬೋದು, ಆದ್ರೆ ಈ ವಿಚಾರದಲ್ಲಿ ರಾಜಕೀಯ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನ ಕಂಡ್ಕೋಬೇಕಾಗ್ತದೆ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಮಾನವರಾಗಿದ್ರೆ, ಸಂವಿಧಾನವನ್ನು ಓದ್ಕೊಂಡಿದ್ರೆ ನಮ್ಮನ್ನು ಕೂಡ ಗೌರವದಿಂದ ನಡೆಸ್ಕೊಳ್ಳೋದನ್ನ ಮಾಡಿ ಅಂತ ಹೇಳಿ ನಾವು ಪತ್ರಿಕೆ ಮುಖಾಂತರ ತಮಗೆ ತಿಳುವಳಿಕೆಯನ್ನ ತಿಳಿಸಕ್ಕೆ ಬಯಸ್ತೇವೆ. ಇವತ್ತಿನ ಪತ್ರಿಕೆಯನ್ನ ಗಮನಿಸಿದ್ವಿ, ನಮ್ಮ ಜಯಕಾಂತ್ ಅವರು ತೋರಿಸಿದ್ರು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ದು ಇದ್ದೇ ಇರೋದು ಪ್ರತಿ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಫೋಟೋ. ಆದ್ರೆ ಇವತ್ತ ಮುಖ್ಯಮಂತ್ರಿದು ಒಂದೇ ಒಂದು ಫೋಟೋ ಇದೆ. ಆದ್ರೆ ನಿಮ್ಮ ಉದ್ದೇಶ ಏನು? ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ವಿಧಾನಸೌಧಕ್ಕೆ ಆಗ್ಲಿ ಈ ರಾಜ್ಯಕ್ಕೆ ಆಗ್ಲಿ ಇಲ್ಲದಂತ ಸ್ಥಿತಿಯನ್ನ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ದೀರಾ. ಇದು ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ನಮ್ಮನ್ನ ಮುಗ್ಸಕ್ ಹೊರಟಿದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಖಂಡಿತ ಅದಾಗಲ್ಲ. ನಾವು ಮಾರಿದ್ದೀವಿ. ನಿಮ್ಗೆ ಇದು ನೆನಪಿರ್ಲಿ. ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ನಿಮ್ಗೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಿ ನಾನು ತಿಳಿಸಕ್ಕೆ ಬಯಸ್ತೀನಿ. ನಮಸ್ಕಾರ. ನಾನು ಜಯಕಾಂತ್ ಚಾಲುಕ್ಯ ಅಂತೇಳಿ ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರು, ನಮ್ಮ ಹಿರಿಯರಾದಂಥ ಹೋರಾಟಗಾರರು, ನಮ್ಮ ಮಾರ್ಗದರ್ಶಕರು ಸಿದ್ಲಿಂಗಯ್ಯನವರು ಅಂತೇಳಿ, ನಮ್ಮ ಸಂವಿಧಾನ ಬಳಗದ ರಾಜ್ಯ ಉಪಾಧ್ಯಕ್ಷರಾದಂಥ ಕಣಿವೆ ರಾಮು ಅಂತೇಳಿ. ಇವತ್ತು ನಾವು ಈಗಾಗಲೇ ಪತ್ರಿಕಾ ಮಾಧ್ಯಮನ ಕರೆಸಿ ಪತ್ರಿಕಾ ಹೇಳಿಕೆಯನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಎನ್ ಮೂರ್ತಿಯವರು, ನಮ್ಮ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶಿವಶಂಕರ್ ಅವರು, ಸಿದ್ದಯ್ಯನವರು ಎಲ್ಲರೂ ಕುಂತು ಇವಾಗಲೇ ನಾವು ನಮ್ಮವರೆಲ್ಲ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀವಿ. ಒಟ್ಟಾರೆ ತಿರುಳು ಏನು ಅಂತ ಹೇಳೋದು, ಸಿದ್ದರಾಮಯ್ಯನವರನ್ನ ನಂಬಿ ಇವತ್ತು ನಮ್ಮ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ವಿಶ್ವಾಸನ ಬಹಳ ಗೌರವಿತವಾಗಿ ಪ್ರಬಲವಾಗಿ ಸಿದ್ದರಾಮಯ್ಯನವರ ಮೇಲೆ ಮತ್ತು ಹೈಕಮಾಂಡ್ ಮೇಲೆ ಕಾಂಗ್ರೆಸ್ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತ ಹೇಳಿ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ನಂಬಿದ್ರು. ಬಟ್ ರಾಜಕೀಯದ ಈ ಹುನ್ನಾರದಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬರು ಬಲಿಯಾದ್ರು. ಆದ್ರೂ ಕೂಡ ಇವತ್ತು ನಾವು ಅಧಿಕಾರ ಹಂಚಿಕೆ ಆದ್ಮೇಲೆ ಅದನ್ನ ಪ್ರಸ್ತಾಪ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಇವತ್ತು ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳನ್ನ ನಾವು ಆಗ್ಲಿ ಸಂವಿಧಾನವನ್ನ, ಕಾನೂನನ್ನು ಗೌರವಿಸೋರು, ಸಂವಿಧಾನದ ಗೌರವ ಕೊಟ್ಟು ನಾವು ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಅಭಿನಂದಿಸಿ ಶಿವಕುಮಾರ್ ಅವರನ್ನ ಇಡೀ ರಾಜ್ಯದ ದಲಿತರ ಪರವಾಗಿ ನಾವು ಗೌರವಿಸ್ತೀವಿ. ಈಗ ನಮ್ಮ ಕಣ್ಣು ಮುಂದೆ ಇರುವಂತ ಒಂದು ವಿಷಯ ಏನು ಅಂದ್ರೆ, ನಮ್ಮ ಮಹದೇವಪ್ಪನವ್ರನ್ನ ಮಾಧ್ಯಮದವರು ನೀವು ಕೂಡ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ರಿ ಅಂದ್ರೆ, ಸಮರ್ಥಿಸ್ಕತ್ತಿದ್ದ ಒಬ್ಬರು ನಾಯಕರು ಯಾರು ಇದ್ರೆ ಸಿದ್ದರಾಮಯ್ಯನವ್ರನ್ನ ಯಾರನ್ನೂ ಲೆಕ್ಕಕ್ಕಿಲ್ದೇನೆ ಸಂವಿಧಾನಕ್ಕೆ ಗೌರವಪೂರ್ವಕವಾಗಿ ಮಾದೇವಪ್ಪನವರು ಕೆಲವು ಮಾಧ್ಯಮಗಳಲ್ಲಿ ಹಾಗೆ ಹೀಗೆ ಅದು ಕೂಡ ಮಾತು ಬಂದಿತ್ತು. ಮಾದೇವಪ್ಪ ಅವರು ಸಿದ್ದರಾಮಯ್ಯನವರ ರಬ್ಬರ್ ಸ್ಟಾಂಪ್ ಅಂತ. ಬಟ್ ಇವಾಗ ಸಿದ್ದರಾಮಯ್ಯನವರು ಮಾದೇವಪ್ಪನವ್ರಿಗೆ ದ್ರೋಹ ಬಗ್ದಿದ್ದಾರೆ ಅಂತ ನಾನು ಇರುವಾಗ ನಿಮ್ಮ ಮಗನ್ನ ಉಳಿಸ್ಕೊಂಡ ನಿಮಗೆ ಮಾದೇವಪ್ಪನವ್ರು ಉಳಿಸ್ಕೊಳ್ಳೋದೇನು ಕಷ್ಟದ ಕೆಲಸ ಆಗಿರ್ಲಿಲ್ಲ. ನೀವು ಅಂತ ಉದಾರಿಗಳಾಗಿದ್ರೆ, ದಲಿತರ ಮೇಲೆ ನಿಮ್ಗೆ ಅಷ್ಟು ಪ್ರೇಮ ಇದ್ದಿದ್ರೆ ಮೊದಲು ಮಾದೇವಪ್ಪನವ್ರು ಉಳಿಸಿ ನನ್ನ ಮಗನಿಗಿದ್ದೇರೆ ಅಂತ ಕೊಟ್ಟಿದ್ರೆ ನಿಮ್ಮ ಮಗನ ತಪ್ಪಿಸೋ ಶಕ್ತಿ ಯಾವ ಹೈಕಮಾಂಡ್ಗೂ ಇರಲಿಲ್ಲ. ಎರಡನೇ ಲಿಸ್ಟದವರು ಯತೀಂದ್ರ ಅವ್ರಿಗೆ ದತ್ತಾಯ್ತು. ಇವತ್ತು ಆಗಿದೆ. ಇವತ್ತು ದಲಿತರು ಸಿದ್ದರಾಮಯ್ಯನವ್ರ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗಬಾರ್ದು ಅನ್ನೋದಾದ್ರೆ ಮಾದೇವಪ್ಪನವರು ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಂದುವರಿಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಕ್ಷೇತ್ರದಲ್ಲೂ ಕೂಡ ನಾವುಗಳು ಇದೀವಿ, ದಲಿತರು ಇದಾರೆ ಅನ್ನೋದು ಎಚ್ಚರಿಕೆ ತಮಗೆ ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀನಿ. ನಿಮ್ಮ ಮಗನ ರಾಜಕೀಯ ಭವಿಷ್ಯ ದಲಿತರಿಂದ ಉಳಿಬೇಕು ಅನ್ನೋದಾದ್ರೆ ಮಾದೇವಪ್ಪನವರು ಇವತ್ತು ಉಳಿಸಿದ್ರು. ಆ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗೆ ಇದೆ ಅನ್ನೋ ನಂಬಿಕೆ ದಲಿತರಿಗೂ ಕೂಡ ಇದೆ. ಶಿವಕುಮಾರ್ ಅವ್ರಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಆಗ್ಲೇ ಹೇಳಿದ್ದೀನಿ, ದಯಮಾಡಿ ತಮ್ಮ ಹಕ್ಕನ್ನ ಕಿತ್ಕೊಳ್ಳೋದು ಎಷ್ಟು ತಾಕತ್ತಿದೆ ಅನ್ನೋದನ್ನ ನೀವು ಸಂಘಟನಾಕಾರರು ಅನ್ನೋದು ಇಡೀ ರಾಜ್ಯದ ಎಲ್ಲಾ ವರ್ಗದ ಜನರಿಗೂ ಗೊತ್ತು. ನಾನು ಒಬ್ಬನೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರಬೇಕು, ಇನ್ನೊಬ್ಬರಿಗೂ ಆಗ್ಬಾರ್ದು ಅಂತ ಹೇಳಿ ಇರಿಸ್ಕೊಂಡು ತಾವಿದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಸಮಾನವಾದಂತ ಸ್ಥಾನಮಾನಗಳನ್ನ ಪಡ್ಕೊ ಬಂದಿದ್ದೀರಿ. ಯಾವುದೇ ಜಾಹೀರಾತಲ್ಲೂ ಕೂಡ ಮುಖ್ಯಮಂತ್ರಿಯವರು ಇದ್ದ ಕಡೆ ತಮ್ಮದು ಫೋಟೋಗಳು, ಭಾವಚಿತ್ರಗಳು ಎಲ್ಲಾ ಇಲಾಖೆನಲ್ಲೂ ಇವತ್ತು ಕೂಡ ರಾರಾಜಿಸ್ತಾ ಇದಾವೆ. ಅದೇ ನಮ್ಮ ಪರಮೇಶ್ವರ್ ಅವರು ನಿಮ್ಮ ಸ್ಥಾನಕ್ಕೆ ಬಂದು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದಾಗ ಅವರು ಭಾವಚಿತ್ರ ಇಲ್ಲಿರೋದನ್ನ ತಾವು ಗಮನಿಸ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಇದನ್ನ ಸರ್ಕಾರಿ ಅಧಿಕಾರಿಗಳು ಮಾಡಿದಾರೋ, ಉದ್ದೇಶಪೂರ್ವಕವಾಗಿ ಮಾಡಿದಾರೋ, ಕೈತಪ್ಪಿಂದ ಮಾಡಿದಾರೋ ಗೊತ್ತಿಲ್ಲ. ನಾಳೆಯಿಂದ ಯಾವ್ದಾದ್ರೂ ಸರ್ಕಾರಿ ಜಾಹೀರಾತಿನಲ್ಲಿ ತಮ್ಮ ಸಮಾನವಾಗಿ ಏನು ತಾವು ಸಿದ್ದರಾಮಯ್ಯನವ್ರ ಭಾವಚಿತ್ರ ಇತ್ತೋ ಅದನ್ನ ನಮ್ಮ ಪರಮೇಶ್ವರ್ ಅವ್ರ ಭಾವಚಿತ್ರವನ್ನು ನಿಮ್ಮ ಸ್ಥಾನದಲ್ಲಿ ನೋಡ್ಲಿಕ್ಕೆ ನಾವು ಬಯಸ್ತೀವಿ. ಅದಾಗಿಲ್ಲ ಅಂತ ಅನ್ನೋದಾದ್ರೆ ನಾನು ನೇರವಾಗಿ ಪರಮೇಶ್ವರ್ ಸಾಹೇಬ್ರಿಗೆ ಹೇಳ್ತೀನಿ, ಇದು ಪರಮೇಶ್ವರ್ ಅವ್ರಿಗೆ ಮಾತ್ರ ನಾಮಕ್ಕೆ ಆಗುವ ಅಗೌರವ ಅಲ್ಲ, ಬಾಬಾ ಸಾಹೇಬ್ರಿಗೆ ಆಗ್ತಕ್ಕಂತ ಅಗೌರವ, ಸಂವಿಧಾನಕ್ಕೆ ಆಗ್ತಕ್ಕಂತ ಅಗೌರವ, ಇಡೀ ದಲಿತ ಒಕ್ಕೂಟಕ್ಕೆ ಆಗತಕ್ಕಂತ ಅವಮಾನ. ಹಾಗಾಗಿ
ನೀವು ಬಹಳ ಸೌಮ್ಯ ಸ್ವಭಾವದವರು, ನೀವು ಸಾಗರ ಶಾಂತವಾಗಿರ್ತಕ್ಕಂಥ ಸ್ವಭಾವದವರು. ಇದನ್ನ ಮುಂದುವರಿಸಬೇಡಿ. ಇದು ನಮ್ಮ ಜನಾಂಗಕ್ಕೆ ಆಗ್ತಂತ ದ್ರೋಹ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಪಡಿಸ್ತೇ ಹೋದ್ರೆ ಕಾಲಾವಕಾಶ ಕೊಟ್ಟು ಸಮಯಕ್ಕೆ ತಕ್ಕಂತ ನಿರ್ಧಾರನ ತಗೊಂಡು ನೀವು ರಾಜೀನಾಮೆನ ಕೊಟ್ಟು ಅಂತ ಅಧಿಕಾರ ನಡೆಸುವಂತ ಸ್ಥಿತಿ ಏನಿಲ್ಲ. ಬಾಬಾ ಸಾಹೇಬ್ರ ಅಂತ ಸರ್ಕಾರದಲ್ಲಿ ಒಂದು ಸಣ್ಣ ಮಹಿಳೆಯರಿಗೆ ಒಂದು ಹಕ್ಕನ್ನ ಮಾಡಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದ ರಕ್ತ ನಿಮ್ಮದು. ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ ಜೊತೆ ನಾವಿದ್ದೀವಿ. ಈ ರಾಜ್ಯದಲ್ಲಿ ಬೇರೆ ಪಕ್ಷ ಕಟ್ಟೋಣ, ದಲಿತರ ಶಕ್ತಿ ಏನು ಅಂತ ತೋರೋಣ, ಕಾಂಗ್ರೆಸ್ಗೆ ನಮ್ಮ ಇದು ಏನು ಅನ್ನೋದನ್ನ ತೋರಿಸಲೇಬೇಕಾಗ್ತದೆ. ಇವತ್ತು ಮಹದೇವಪ್ಪ ಅವರು ನೀವು ಜೋಡೆತ್ತಾಗಿ ರಾಜ್ಯದಲ್ಲಿ ನಿಂತ್ಕೊಳ್ಳಿ. ಇಡೀ ರಾಜ್ಯದ ದಲಿತರು ನಿಮ್ ಹಿಂದೆ ಇರ್ತೀವಿ. ನಾವೇನು ಒಂದು ಶಕ್ತಿನ ತೋರೋಣ ಅಂತ ನಾ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ ವಂದನೆ ಮಾಡ್ತೀನಿ. ಮಹದೇವಪ್ಪ ಅವರು ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಂದುವರಿಬೇಕು. ಕಾರಣ ಏನು ಅಂತಂದ್ರೆ ಸಮಾಜನ ಅರ್ದು ತಿಳಿದು ಕುಡಿದಿರುವಂತವ್ರು, ಎಮ್ಮರವಾಗಿ ಬೆಳೆದಿರ್ತಕ್ಕಂಥವ್ರು, ಅವರು ಆಶ್ರಯಾಗಿ ನಮ್ಮವ್ರಿಗೆಲ್ಲ ಸಂವಿಧಾನಾತ್ಮಕವಾಗಿ ದಲಿತರಿಗೆ ಸಮಾನವಾದ ನ್ಯಾಯವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಬಂಪರು ಪರೀಕ್ಷೆಗೆ ಮಹದೇವಪ್ಪನವ್ರು ಒಳಪಡಿಸಿದ್ರು ಒಂದು ಜಾತಿಗೆ ಅನ್ಯಾಯ ಮಾಡತಕ್ಕಂಥ ಆಲೋಚನೆ ಕನ್ಸಲ್ಲೂ ಅವ್ರು ಇಲ್ಲ, ಸಮಾನವಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಮಹದೇವಪ್ಪ ಸಾಹೇಬರು ಇದೇ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತೇಳಿ ಇಡೀ ರಾಜ್ಯದ ದಲಿತರ ಪರವಾಗಿ ನಾನು ಅವರ ಮಾತನ್ನ ನನ್ನ ಬಾಯಿಂದ ಹೇಳಿದ್ದೀನಿ. ದಯವಿಟ್ಟು ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯನವರೇ ಅದನ್ನ ಅನ್ಯಾಯ ತಮ್ಮಿಂದ ನಮ್ಮ ಮಹದೇವಪ್ಪರ್ಗೆ ಆಗ್ಬಾರ್ದು, ದಯವಿಟ್ಟು ಅದು ಸರಿಪಡಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ನೀವು ದಲಿತರ ಪ್ರೇಮಿಗಳಾಗಿದ್ರೆ ಮಹದೇವಪ್ಪ ಅವರು ಅದೇ ಇಲಾಖೆಯಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. 18ನೇ ತಾರೀಕು ಆದ್ಮೇಲೆ ಮಹದೇವಪ್ಪನವ್ರನ್ನ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಂದುವರಿಸಿದಾದ್ಮೇಲೆ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ, ಮುನಿಯಪ್ಪ ಸಾಹೇಬ್ರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದೀರೋ, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಹಿಂದುಳಿದ ವರ್ಗದವ್ರಿಗೆ, ಅದಕ್ಕೆ ನಾವು ಅಭಾರಿಯಾಗಿ ಮಹದೇವಪ್ಪನವ್ರಿಗೂ ಕೊಟ್ಟ ಮೇಲೆ ನಮ್ಮ ದಲಿತ ವರ್ಗದಿಂದ ನಿಮ್ಮನ್ನ ಕರೆಸಿ ಅರಮನೆ ಮೈದಾನದಲ್ಲಿ ಗೌರವಿಸಿ ಸನ್ಮಾನಿಸ್ತೀವಿ. ಇಲ್ಲ ಅಂದ್ರೆ ರಾಜಕೀಯವಾಗಿ ಏನ್ ನಿರ್ಲಕ್ಷ್ಯ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನ ಅದ್ ಮಾಡಿ ಕಳೀತೀವಿ ಅಂತ ಹೇಳ್ತಾ, ಕೊನೆ ಮೊಳೆ ಕಾಂಗ್ರೆಸ್ ಪಕ್ಷದ ಕೊನೆ ಮೊಳೆನ ನಾವು ಕಟ್ತೀವಿ, ಪಕ್ಷನ ನಿರ್ನಾಮ ಮಾಡ್ತೀವಿ ಅಂತ ಹೇಳ್ತಾ ಉಳಿಸ್ಕೋದು 18ನೇ ತಾರೀಕಿನ ನಿರ್ಣಯದ ಮೇಲೆ 28ನೇ ಇಸ್ವಿಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪರ ನಾವು ಇರಬೇಕು, ದಲಿತರು ಇರಬಾರ್ದು ಅನ್ನೋದನ್ನ ನಾವು ನಿರ್ಣಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ತಮಗೆ ಹೊಂದಿಸಿ ಈ ಪತ್ರಿಕಾ ಹೇಳಿಕೆನ ಮುಗಿಸ್ತೀವಿ. ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳನ್ನ, ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸ ನಮ್ಮ ಜಿ ಪರಮೇಶ್ವರ್ ಸಾಹೇಬ್ರು ಅವಾಗಿಂದ ಮಾಡ್ಕೊ ಬಂದಿದ್ದಾರೆ. ಬಾಬಾ ಸಾಹೇಬ್ರ ಋಣವನ್ನು ತೀರಿಸ್ತಕ್ಕಂಥ ಕೆಲಸನ ಪ್ರಮಾಣ ವಚನ ಸ್ವೀಕಾರ ಮಾಡೋ ವೇಳೆನೆ ಸಾಬೀತುಪಡಿಸಿದ್ದಾರೆ ನಮ್ಮ ಪರಮೇಶ್ವರ್ ಸಾಹೇಬ್ರು. ಅದಕ್ಕೆ ನಾವು ರಾಜ್ಯದ, ದೇಶದ ಎಲ್ಲಾ ದಲಿತರ ಪರವಾಗಿ ಪರಮೇಶ್ವರ್ ಸಾಹೇಬ್ರಿಗೆ ಅಭಿನಂದನೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಏನು ವಿಚಾರ ಅಂತ ಅಂದ್ರೆ, ಇವತ್ತು ದಲಿತ ಜನಗಳು ಓಟ್ ಹಾಕಕ್ ಮಾತ್ರ ಬೇಕು, ಅಧಿಕಾರ ಮಾತ್ರ ಕೊಡಂಗಿಲ್ಲ ಅಂತ ಮಂತ್ರಿ ಕೊಡಕ್ಕಾಗ್ದೇನೆ ಹೇಳುವಂತ ಒಂದು ಮೆಸೇಜ್ ಆಗಿದೆ. ಹಾಗಾಗಿ ನಮ್ಮ ಜೈಕಾಂತ್ ಚಾಲುಕ್ಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಒಳ್ಳೆ ವಿಶೇಷ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಬಹಳ ಮನಸ್ಸಿಗೆ ನೋವು ಆಗ್ತದೆ, ಹೇಳಕ್ಕೆ ನಮಗೆ ನಾಚಿಕೆ ಆಗ್ತದೆ. ಯಾಕೆಂತಂದ್ರೆ ಒಬ್ಬ ದೀನದಲಿತ ನಾಯಕ 7 ಬಾರಿಗೆ MLA ಆಗಿ ಸಿದ್ದರಾಮಯ್ಯರ ನಿಲ್ಲಿಸಿ ಗೆಲ್ಸಿ CM ಮಾಡಿದಂತ ಮಹಾನ್ ವ್ಯಕ್ತಿಗೆ ಇವತ್ತು ಅಧಿಕಾರ ಇಲ್ಲ ಅಂತ ಅಂದ್ರೆ ಏನಪ್ಪ ಹೇಳ್ಬೇಕು ನಾವು? ಏನು ಅನ್ಯಾಯ ಅಲ್ವಾ ಅದು? ಖರ್ಗೆ ಅವ್ರ ಮಗನ್ನ ಮಂತ್ರಿ ಮಾಡ್ಕೊತಾರೆ, ಸಿದ್ದರಾಮಯ್ಯನ ಮಗನ ಮಂತ್ರಿ ಮಾಡ್ಕೊತಾರೆ. ನಮ್ ಜನ ಯಾರು ಕೇಳಕ್ ಹಾಕಿಲ್ವಾ? ನಮ್ ಜನ ಯಾರು ಹೇಳ್ಬೇಕು? ನಾವು AIC ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಅವರೇ ಒಂದು ಕೈ ಮುಗಿದು ಕೇಳ್ಕೊಂತೀನಿ, ಇದು ತಾರತಮ್ಯವನ್ನ ಬಿಡಿ, ಮಗನ್ನ ಬೆಳೆಸಿ CM ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡಿ, ನಮಗೆ ಬೇಕಾಗಿಲ್ಲ. ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ S.C. ಮಹದೇವಪ್ಪ ಅವ್ರಿಗೆ ಹಿರಿಯವರಾಗಿದ್ದಾರೆ. ದಲಿತವ್ರನ್ನ ಇವತ್ತು ಏನಾದ್ರು ಕರ್ನಾಟಕದಲ್ಲಿ ದಲಿತರು ಒಂದು ಬಲವನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಶ್ರೀ S.C. ಮಹದೇವಪ್ಪ ಅವರು. ಹಾಗಾಗಿ ಇದು ಇಲ್ಲಿಗೆ ನಿಲ್ಲಲ್ಲ. ಇದೇನೋ 1 ಜನ 50 ಜನ ಬಂದ್ ಮಾಡೋಣ ಅಂತ ತಿಳ್ಕೊಬೇಡಿ. ಏನಾದ್ರೂ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ, ನಮ್ಮವ್ರಿಗೆ ಇನ್ನೂ 2-3 ಜನಕ್ಕೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ವಲಯರು ಇದು ರೈಟು ಲೆಫ್ಟು ಏನು ಅಂತ ತಿಳಿಸ್ತೀವಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನಾವು ಬಿಡಲ್ಲ, ಅವ್ರಿಗೆ ಕೊಡಬೇಕು, ಸಮಾಜ ಕಲ್ಯಾಣಕ್ಕೆ ಮಂತ್ರಿನ ಮುಂದುವರಿಸಬೇಕು ಅಂತ ಸನ್ಮಾನ್ಯ ನಮ್ಮ ಆತ್ಮೀಯರು, ನನಗೆ ಗಾಡ್ ಫಾದರ್ ಆಗಿರ್ತಕ್ಕಂಥ CM D.K. ಶಿವಕುಮಾರ್ ಅವರಲ್ಲಿ ಮತ್ತೆ ಅವರ ಮಂತ್ರಿ ಮಂಡಲಕ್ಕೆ ಕೈ ಮುಗಿದು ಕೇಳ್ಕೊಂತೀವಿ. ನಮಸ್ಕಾರ.